ಕೆಎಸ್ಆರ್ಟಿಸಿ ಬಸ್ ಚಾಲಕ ಮತ್ತು ನಿರ್ವಾಹಕರೊಡನೆ ಯುವಕನೊಬ್ಬ ಜಗಳವನ್ನ ಮಾಡಿಕೊಂಡಿದ್ದ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಯುವಕನ ಮೇಲೆ ದೂರು ನೀಡಿದ್ದಕ್ಕೆ ಯುವಕ ಹೆದರಿಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ದುರ್ಘಟನೆ ಸಂಭವಿಸಿದೆ. ಹುನಕುಂಟಿಯ ಮುಕ್ಕಣ್ಣ ಆತ್ಮಹತ್ಯೆಗೆ ಶರಣಾಗಿರುವ ಯುವಕ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಹುನಕುಂಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಯುವಕನ ಸಾವಿಗೆ ಲಿಂಗಸಗೂರು ಚಾಲಕ ಮತ್ತು ನಿರ್ವಾಹಕರೇ ಕಾರಣ ಅಂತ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಬಸ್ ಡಿಪೋ ಮುಂದೆ ಶವ ಇಟ್ಟು ಗ್ರಾಮಸ್ಥರು ಪ್ರತಿಭಟನೆಯನ್ನ ಕೂಡ ನಡೆಸಿದ್ದಾರೆ. ಅಂದ್ರೆ ಮೊನ್ನೆ ರಾತ್ರಿ ಸಜ್ಜಲಗುಡ್ಡ ಟು ಬೆಂಗಳೂರು ಬಸ್ ಬರುವಂತಹ ಬೆಂಗಳೂರಿಗೆ ಬಸ್ ಬರುವಂತಹ ದಾರಿಯಲ್ಲಿ ಮಳೆ ನೀರು ನಿಂತ್ಕೊಂಡಿತ್ತು. ಅಂದರೆ ರಸ್ತೆ ಮೇಲೆ ಮಳೆ ನೀರು ನಿಂತ್ಕೊಂಡಿತ್ತು. ಇನ್ನು ರಸ್ತೆಯಲ್ಲಿ ನಿಂತ ಮಳೆ ನೀರಿನಲ್ಲೇ ಬಸ್ ಸಂಚಾರವನ್ನ ಮಾಡಿದ್ದಾರೆ ಚಾಲಕರು. ಆ ಸಂದರ್ಭದಲ್ಲಿ ಬಸ್ ಸಂಚಾರದಿಂದ ರಸ್ತೆಯಲ್ಲಿ ನಿಂತ ನೀರು ಯುವಕನಿಗೆ ಸಿಡಿದಿದೆ. ಈ ಕಾರಣಕ್ಕಾಗಿ ಯುವಕನಿಗೂ ಹಾಗೆ ಬಸ್ ಚಾಲಕ ಮತ್ತು ನಿರ್ವಾಹಕರ ನಡುವೆ ಗಲಾಟೆ ನಡೆದಿದೆ. ಇನ್ನು ಗಲಾಟೆ ಬಳಿಕ ಯುವಕನ ಮೇಲೆ ಎಫ್ಐಆರ್ ಅನ್ನ ದಾಖಲಿಸ್ತಾರಂತೆ ಚಾಲಕ ಮತ್ತು ನಿರ್ವಾಹಕ. ಲಿಂಗಸಗೂರು ಪೊಲೀಸ್ ಠಾಣೆಯಲ್ಲಿ ಯುವಕನ ಮೇಲೆ ದೂರನ್ನ ದಾಖಲಿಸ್ತಾರೆ. ಗುಂಪು ಕಟ್ಟಿಕೊಂಡು ಯುವಕನ ಮನೆಗೆ ತೆರಳಿ ಗಲಾಟೆ ಮಾಡಿರುವ ಗಂಭೀರ ಆರೋಪ ಕೂಡ ಕೇಳಿ ಬಂದಿದೆ. ಯಾವಾಗ ತನ್ನ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಯಿತೋ ಆ ದೂರಿಗೆ ಹೆದರಿಕೊಂಡು ಯುವಕ ಮನನೊಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಮೃತ ಯುವಕನ ಶವವನ್ನ ಬಸ್ ಡಿಪೋ ಮುಂದೆ ಇಟ್ಟು ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನೀವು ಎಷ್ಟು ಜನ ಇದ್ದೀರಪ್ಪ?